ದೇಶದ ಕೋಟ್ಯಾಂತರ ರೈತ ಬಾಂಧವರಿಗೆ ಇಂದು ಅತ್ಯಂತ ಪ್ರಮುಖವಾದ ಮಾಹಿತಿಯೊಂದನ್ನು ಹೊತ್ತು ತಂದಿದ್ದೇವೆ. ಈಗಾಗಲೇ 22 ಕಂತುಗಳ ಹಣವನ್ನು ಯಶಸ್ವಿಯಾಗಿ ಪಡೆದಿರುವ ನಮ್ಮ ರೈತರು ಈಗ 23ನೇ ಕಂತಿನ 2,000 ರೂಪಾಯಿ ಹಣಕ್ಕಾಗಿ ಕಾಯುತ್ತಾ ಇದ್ದಾರೆ. ಹಾಗಾದ್ರೆ ಈ ಹಣ ರೈತರ ಖಾತೆಗೆ ಯಾವಾಗ ಜಮೆ ಆಗಲಿದೆ, ಯಾರಿಗೆಲ್ಲ ಈ ಹಣ ಸಿಗುತ್ತೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 6,000 ರೂಪಾಯಿಗಳನ್ನ 3 ಸಮಾನ ಕಂತುಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡುತ್ತದೆ. ಕಳೆದ 22ನೇ ಕಂತಿನ ಹಣವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 13ರಂದು ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯ ನಿಯಮದ ಪ್ರಕಾರ ಪ್ರತಿ 4 ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಆಗಬೇಕು. ಈ ಲೆಕ್ಕಾಚಾರದ ಪ್ರಕಾರ 23ನೇ ಕಂತಿನ 2,000 ರೂಪಾಯಿ ಹಣವು ಇದೇ ಜೂನ್ ಕೊನೆಯ ವಾರ ಅಥವಾ ಜುಲೈ 2026ರ ಆರಂಭದಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನಗದು ವರ್ಗಾವಣೆ ಅಂದರೆ ಡಿಬಿಟಿ ಮೂಲಕ ಜಮೆಯಾಗುವ ಸಾಧ್ಯತೆಗಳಿವೆ. ಸರ್ಕಾರದಿಂದ ಇನ್ನು ಕೆಲವೇ ದಿನಗಳಲ್ಲಿ ಇದರ ಅಧಿಕೃತ ದಿನಾಂಕ ಪ್ರಕಟವಾಗಲಿದೆ. ರೈತ ಬಾಂಧವರೇ, ಒಂದ್ ವೇಳೆ ನಿಮ್ಮ ಖಾತೆಗೆ ಇನ್ನೂ ಕೂಡ 22ನೇ ಕಂತು ಬಂದಿಲ್ಲ ಅಥವಾ ಮುಂಬರುವ 23ನೇ ಕಂತು ಮಿಸ್ ಆಗಬಾರ್ದು ಅಂದ್ರೆ ನೀವು ತಕ್ಷಣವೇ ಈ 3 ಕೆಲಸಗಳನ್ನ ಪೂರ್ಣಗೊಳಿಸಬೇಕು. ಇಲ್ಲದಿದ್ರೆ ನಿಮ್ಮ ಹಣ ತಡೆ ಹಿಡಿಯಲ್ಪಡುತ್ತದೆ. ಮೊದಲನೇದಾಗಿ ಈ KYC. ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬಳಸಿ OTP ಮೂಲಕ ಅಥವಾ ಹತ್ತಿರದ CSE ಕೇಂದ್ರಕ್ಕೆ ಭೇಟಿ ನೀಡಿ ಬಯೋಮೆಟ್ರಿಕ್ ಮೂಲಕ ಈ KYC ಮಾಡಿಸುವುದು ಕಡ್ಡಾಯ. ಇನ್ನೆರಡನೇದಾಗಿ ಆಧಾರ್ ಬ್ಯಾಂಕ್ ಲಿಂಕಿಂಗ್. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಅದು NPCI ಮ್ಯಾಪರ್ನಲ್ಲಿ ಸೀಡಿಂಗ್ ಆಗಿರಬೇಕು. ಇನ್ನು ಮೂರನೇದಾಗಿ ಭೂ ದಾಖಲೆಗಳ ಅಪ್ಡೇಟ್. ಹೌದು, ಲ್ಯಾಂಡ್ ಸೀಡಿಂಗ್. ನಿಮ್ಮ ಜಮೀನಿನ ಪಹಣಿ ಮತ್ತು ದಾಖಲೆಗಳು ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಸರಿಯಾಗಿ ಅಪ್ಡೇಟ್ ಆಗಿರಬೇಕು. ಜೊತೆಗೆ ಕರ್ನಾಟಕದ ರೈತರಿಗೆ ಫ್ರೂಟ್ಸ್ ID, ಫಾರ್ಮರ್ ID ಕೂಡ ಇರಬೇಕಾಗುತ್ತದೆ. ಇನ್ನು ನಿಮ್ಮ ಖಾತೆಗೆ ಹಣ ಬರುತ್ತೋ ಇಲ್ಲವೋ ಎಂಬುದನ್ನು ನೀವು ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಳಬಹುದು. ರೈತ ಬಾಂಧವರೇ, ತಡ ಮಾಡಬೇಡಿ. ಇಂದೇ ನಿಮ್ಮ ಸ್ಟೇಟಸ್ ಪರಿಶೀಲನೆ ಮಾಡಿಕೊಂಡು ಬಾಕಿ ಇರುವ ಪ್ರಕ್ರಿಯೆಗಳನ್ನು ಮುಗಿಸಿಕೊಳ್ಳಿ. ಕೇಂದ್ರ ಸರ್ಕಾರದಿಂದ ಅಧಿಕೃತ ದಿನಾಂಕ ಘೋಷಣೆಯಾದ ತಕ್ಷಣ ನಾವು ನಿಮಗೆ ಮತ್ತೊಂದು ವಿಡಿಯೋ ಮೂಲಕ ಅಪ್ಡೇಟ್ ನೀಡಲಿದ್ದೇವೆ. ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.